ഹലോ ശരി അവിടെ ഇരിക്കാൻ നോക്കിയതാ. നമ്മൾ വന്ന സ്ഥലത്ത് ഒന്നുമില്ല, ജസ്റ്റ് ഒരു സിബ്ലൈൻ മാത്രമേ ഉള്ളൂ. നമുക്ക് എവിടേക്ക് പോവും? നമ്മൾ മോളിക്കാണ് പോകണം. ചേച്ചി മോളിൽ കയറാം. ಪ್ರಿಯ ಬಂಧುಗಳೇ ನಮಸ್ತೆ, ಹೇಗಿದ್ದೀರೋ ಬಂಧುಗಳೇ? ಚಿಕ್ಕಮಗಳೂರು ಕಾಫಿ ನಾಡಿನ ಚಂದ್ರದ್ರೋಣ ಪರ್ವತ ಶ್ರೇಣಿಯ ಮಾಣಿಕ್ಯದಾರ ಜಲಪಾತದ ಬಳಿ ನಿಗೂಢವಾಗಿ ನಾಪತ್ತೆಯಾಗಿದ್ದ ಕೇರಳ ಮೂಲದ 10ನೇ ತರಗತಿ ವಿದ್ಯಾರ್ಥಿನಿ ಶ್ರೀನಂದನ ಕೊನೆಗೂ ಶವವಾಗಿ ಪತ್ತೆಯಾಗಿದ್ದಾರೆ. ಮಾಣಿಕ್ಯದಾರದ ಪರ್ವತದ 2000 ಅಡಿ ಕೆಳಗೆ ಬಾಲಕಿಯ ಶವ ಪತ್ತೆಯಾಗಿದೆ. ಕೇವಲ 10 ನಿಮಿಷಗಳ ಅಂತರದಲ್ಲಿ ನಾಪತ್ತೆಯಾಗಿದ್ದ ಬಾಲಕಿಯ ಪತ್ತೆಗಾಗಿ ಪೊಲೀಸ್, ಅರಣ್ಯ ಇಲಾಖೆ ಹಾಗೂ SDRF ತಂಡಗಳು ಥರ್ಮಲ್ ಡ್ರೋನ್ ಬಳಸಿ ಬೃಹತ್ ಶೋಧ ಕಾರ್ಯ ನಡೆಸಿದವು. ಬಾಲಕಿಯ ತಾಯಿ ಇದು ಅಪಹರಣ ಎಂದು ಶಂಕಿಸಿದ ಬೆನ್ನಲ್ಲೇ ಈಗ ಶವ ಪತ್ತೆಯಾಗಿರುವುದು ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ. ಸಾವಿನ ಸುತ್ತ ಹಲವು ಅನುಮಾನಗಳು ಸೃಷ್ಟಿಯಾಗಿವೆ. ಮಾಣಿಕ್ಯದಾರದ 2000 ಅಡಿ ಕೆಳಗೆ ಬಾಲಕಿ ಶವ ಪತ್ತೆಯಾಗಿದೆ. ಹಾಗಿದ್ರೆ ಏನಿದು ಘಟನೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಬಂಧುಗಳೇ. ಕೇರಳದ ಪಾಲಕ್ಕಡ್ ಮೂಲದ ಶ್ರೀನಂದನ ತನ್ನ ಕುಟುಂಬದವರೊಂದಿಗೆ ಬಾಬಾ ಬುಡನ್ಗಿರಿಯ ದತ್ತಾಪೀಠಕ್ಕೆ ಪ್ರವಾಸಕ್ಕೆಂದು ಬಂದಿದ್ದರು. ಮಾಣಿಕ್ಯದಾರ ಜಲಪಾತದ ಬಳಿ ಬಯಲು ಪ್ರದೇಶದಲ್ಲಿರುವ ಜಾಗದಲ್ಲಿ ಕೇವಲ 10 ನಿಮಿಷಗಳ ಅಂತರದಲ್ಲಿ ಬಾಲಕಿ ನಾಪತ್ತೆಯಾಗಿದ್ದು ಹಲವು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿತ್ತು. ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಮಾಡಿದರು. ಬಾಲಕಿಯ ಪತ್ತೆಗಾಗಿ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಹಾಗೂ NDRF ತಂಡಗಳು ಜಂಟಿ ಕಾರ್ಯಾಚರಣೆ ನಡೆಸಿದವು. ದಟ್ಟ ಮಂಜು ಮತ್ತು ಕಡಿದಾದ ಕಂದಕಗಳ ನಡುವೆ ಆಧುನಿಕ ಥರ್ಮಲ್ ಡ್ರೋನ್ಗಳನ್ನು ಬಳಸಿ ಶೋಧ ನಡೆಸಲಾಗಿತ್ತು. ಕೇರಳದ ಪಾಲಕ್ಕಡ್ನಿಂದಲೂ ವಿಶೇಷ ಪೊಲೀಸ್ ತಂಡ ಆಗಮಿಸಿ ಸ್ಥಳೀಯ ಪೊಲೀಸರೊಂದಿಗೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು. ಇದು ಅಪಹರಣವೋ ಅಥವಾ ಆಕಸ್ಮಿಕವೋ ಅನ್ನುವಂತಹ ಹಲವು ಸಂಶಯಗಳು ಎಡೆಮಾಡಿಕೊಡ್ತಾ ಇದೆ ಬಂಧುಗಳೇ. ಬಾಲಕಿ ನಾಪತ್ತೆಯಾದ ಸ್ಥಳದಲ್ಲಿ ಎತ್ತರದ ಕಂದಕಗಳಿರುವುದರಿಂದ ಆಕೆ ಪರ್ವತಕ್ಕೆ ಬೀಳದಿರಬಹುದು ಎಂದು ಶಂಕಿಸಲಾಗಿತ್ತು. ಆದರೆ ಬಾಲಕಿಯ ತಾಯಿ ತನ್ನ ಮಗಳನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಎಂದು ಸಂಶಯ ವ್ಯಕ್ತಪಡಿಸಿದ್ದು ಪ್ರಕರಣಕ್ಕೆ ಹೊಸ ತಿರುವು ನೀಡಿದರು. ಸದ್ಯ ಶವ ಪತ್ತೆಯಾಗಿದ್ದು ಸಾವಿನ ನಿಜವಾದ ಕಾರಣವೇನು ಎಂಬುದು ಮರಣೋತ್ತರ ಪರೀಕ್ಷೆಯ ಬಳಿಕವಷ್ಟೇ ತಿಳಿಯಬೇಕಿದೆ. ತನಿಖೆಯನ್ನು ತೀವ್ರಗೊಳಿಸಿರುವ ಪೊಲೀಸರು CCTV ಪರಿಶೀಲನೆ, ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನ್ಗಿರಿ ಭಾಗದ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ CCTV ದೃಶ್ಯಗಳನ್ನು ಪೊಲೀಸರು ಕೂಲಂಕುಷವಾಗಿ ಪರಿಶೀಲಿಸ್ತಾ ಇದ್ದಾರೆ. ಶವ ಪತ್ತೆಯಾದ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ತನಿಖಾ ತಂಡಗಳು ಸಾಕ್ಷ್ಯ ಸಂಗ್ರಹಿಸ್ತಾ ಇದ್ದಾವೆ. ಪ್ರವಾಸಕ್ಕೆಂದು ಬಂದು ಎತ್ತವರ ಕಣ್ಣೆದುರೇ ನಾಪತ್ತೆಯಾಗಿದ್ದ ಬಾಲಕಿ ಶವವಾಗಿ ಪತ್ತೆಯಾಗಿರುವುದು ಕುಟುಂಬಸ್ಥರಲ್ಲಿ ಮತ್ತು ಪ್ರವಾಸಿಗರಲ್ಲಿ ತೀವ್ರ ಶೋಕವನ್ನುಂಟು ಮಾಡ್ತಾ ಇದೆ. ಬಂಧುಗಳೇ, ಅದೇನೇ ಇರಲಿ, ಎತ್ತ ತಂದೆ ತಾಯಿಗಳ ಎದುರೇ ಮಗಳು ಶವವಾಗಿ ಪತ್ತೆಯಾಗಿರೋದು ಆ ಹೃದಯಗಳು ಅದೆಷ್ಟು ನೋವನ್ನು ಸಹಿಸ್ಕೊಂಡಿರಬೇಡ ಹೇಳಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಜೊತೆಗೆ ಆ ದುಃಖವನ್ನು ತಡೆದುಕೊಳ್ಳುವಂತಹ ಶಕ್ತಿ ಆ ಕುಟುಂಬದ ಎಲ್ಲ ಸದಸ್ಯರಿಗೆ ನೀಡಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. നമ്മൾ വന്ന സ്ഥലത്ത് ഒന്നുമില്ല, ജസ്റ്റ് ഒരു സിബ്ലൈൻ മാത്രമേ ഉള്ളൂ. നമുക്ക് എവിടേക്ക് പോവും? നമ്മൾ മോളിക്കാണ് പോകണം. ചേച്ചി മോളിൽ കയറാം. ಹಿಂದೆ ಬಂದಿದ್ದು ಹಿಂದೆ ಒಂದು ಬೈಟ್ ಇಲ್ಲ. ಇವತ್ತು 3rd ದಿನ ಇದು ANF ಟೀಮ್ ಮತ್ತು ನಮ್ಮ ಪೊಲೀಸ್ ಟೀಮ್ ಜೊತೆಗೆ ಇದು ಅಡ್ವೆಂಚರ್ ಕ್ಲಬ್ ಅವರು ಕಾಂಬಿಂಗ್ ಬೆಳಗ್ಗೆಯಿಂದ ನಡೀತಾ ಇತ್ತು. ಈಗ 1 hour ಬ್ಯಾಕ್ RPI ಟೀಮ್ಗೆ ಬಾಡಿ ಸಿಕ್ಕಿದೆ ಅಂತ ಕಂಟ್ರೋಲ್ಗೆ ಮೆಸೇಜ್ ಮಾಡಿದ್ದಾರೆ. ಈಗ ಬಾಡಿ ರಿಟ್ರೀವ್ ಮತ್ತು ಮಾಜರ್ಗೆ ಈಗ ಹೋಗ್ತಾ ಇದ್ದಾರೆ ಮೇಲೆ.
ಮೋಸ್ಟ್ಲಿ ನೋಡಿದಾಗ ಇದರ್ ಇಟ್ಸ್ ಅ ಪಾಸಿಬಿಲಿಟಿ ಆಫ್ ಜಂಪ್ ಆರ್ ಸ್ಲಿಪ್ ಆಫ್, ಬೇರೆ ಥರ ಪಾಸಿಬಿಲಿಟಿ ಕಾಣ್ತಾ ಇಲ್ಲ. ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಸರ್ಟನ್. ಬಾಡಿ ಅಂದರೆ ಎನಿ ವೂಂಡ್ಸ್ ಲೈಕ್ ಇಲ್ಲ, ಈಗ ಹೋಗ್ತಾ ಇದ್ದೀನಿ ಮೇಲೆ. ಸೊ ನೋಡೋಣ, ಫಸ್ಟ್ ನಮ್ಮ ಟೀಮ್ ಇದೆ, ಫಸ್ಟ್ ಹಾಜರು ಮಾಡಿ ಬಾಡಿ ರಿಟ್ರೀವ್ ಮಾಡಬೇಕು, ಮತ್ತು ಆಮೇಲೆ ಪೋಸ್ಟ್ ಮಾರ್ಟಮ್. ಸರ್, ನೀವು ಮೊನ್ನೆಯಿಂದಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಿ ಸರ್. ನಿಮ್ಮ ಸಿಬ್ಬಂದಿಗಳು ಹಗಲು ರಾತ್ರಿ ಶೋಧ ಕಾರ್ಯವನ್ನು ಕೂಡ ಮಾಡಿದ್ರು. ಒಂದು SLC ಎಕ್ಸಾಮ್ ಬರೆದಂಥ ಹುಡುಗಿ ಖಿನ್ನತೆಗೆಲ್ಲ ಒಳಗಾಗಿಲ್ಲ, ಆತ್ಮಹತ್ಯೆಗೆ ಶರಣಾಗಿದ್ದಾಳ ಅನ್ನೋ ಅನುಮಾನನೂ ಕೂಡ ಕಾಡ್ತಾ ಇರುವಂಥದ್ದು ಸರ್. ಅದು ಈ ಪಾಯಿಂಟಲ್ಲಿ ಹೇಳೋಕ್ಕಾಗಲ್ಲ. ದಿಸ್ ಈಸ್ ವಿ ಹ್ಯಾವ್ ಟು ಅಸರ್ಟೈನ್ ಏನಿತ್ತು ಕಾಸ್ ಅಥವಾ ಏನು ಬೇರೆ ಆಕ್ಸಿಡೆಂಟ್ ಥರ ಇತ್ತು. ಸರ್, ಇದನ್ನು ಪ್ರಾಥಮಿಕವಾಗಿ ನೋಡಿದ್ರೆ